ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಹಂಸ ಸಿಂಹ ವಾಹನದ ಸೇವೆಯಲ್ಲಿ ಶ್ರೀ ಕೋದಂಡರಾಮ, ಸೀತಾರಾಮರಿಗೆ ಶೋಭಾಯಮಾನವಾಗಿ ನೆರವೇರಿದ ಸ್ನಪನ ತಿರುಮಂಜನ. ಬೆಂಗಳೂರಿನ ವೈಯಾಲಿಕಾವಲ್ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಆಸ್ಥಾನ ಪೂಜೆ. ನೂತನ ಸಂವತ್ಸರದ ಪಂಚಾಂಗ ಶ್ರವಣದಲ್ಲಿ ಪಾಲ್ಗೊಂಡ ಭಕ್ತಾದಿಗಳು. ಆಂಧ್ರಪ್ರದೇಶ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಅದ್ಧೂರಿ ಯುಗಾದಿ ಮಹೋತ್ಸವ. ಶಿವ ಪಾರ್ವತಿ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡ ಭಕ್ತಜನ. ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿಯಂದು ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಆಸ್ಥಾನ ಪೂಜೆ ವಿಜೃಂಭಣೆಯಿಂದ ಜರುಗಿತು. ಆನಂತರ ನೂತನ ಸಂವತ್ಸರದ ಪಂಚಾಂಗ ಶ್ರವಣ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಎಲ್ಎಸಿ ಸದಸ್ಯರು, ಅಧ್ಯಕ್ಷರು ಹಾಗೂ ದೇವಾಲಯದ ಅಧೀಕ್ಷಕರು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಸಿಂಹವಾಹನ ಸೇವೆಯಲ್ಲಿ ಶ್ರೀರಾಮಚಂದ್ರಮೂರ್ತಿ ವೈಭವದ ದರ್ಶನ ಭಕ್ತರನ್ನು ಭಾವಪರವಶಗೊಳಿಸಿತು. ತಿರುಪತಿಯ ಶ್ರೀ ಕೋದಂಡರಾಮ ದೇವಾಲಯದ ಬ್ರಹ್ಮೋತ್ಸವಗಳು ನಡೆಯುತ್ತಿವೆ. ಉತ್ಸವದ ಅಂಗವಾಗಿ 3ನೇ ದಿನವಾದ ಗುರುವಾರ ಬೆಳಗ್ಗೆ ಸೀತಾರಾಮಚಂದ್ರ ಮೂರ್ತಿಯನ್ನು ಸಿಂಹವಾಹನದ ಮೇಲೆ ಮೆರವಣಿಗೆ ಮಾಡಲಾಯಿತು. ನಂತರ ಸೀತಾರಾಮನಿಗೆ ಸುಗಂಧ ಪುಷ್ಪಗಳಿಂದ ಸ್ನಪನ ತಿರುಮಂಜನ ಮಾಡಲಾಯಿತು. ಪುರಾಣ ಪ್ರಸಿದ್ಧವಾಗಿರುವ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವು ಬ್ರಹ್ಮೋತ್ಸವದ ವೈಭವದಿಂದ ಕಂಗೊಳಿಸುತ್ತಿದೆ. ಮಾರ್ಚ್ 17ರಿಂದ ಮಾರ್ಚ್ 26ರವರೆಗೆ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಕೋದಂಡರಾಮನ ಬ್ರಹ್ಮೋತ್ಸವವನ್ನು ಆಯೋಜಿಸಲಾಗುತ್ತಿದೆ.
ಬುಧವಾರ ಸಂಜೆ ಶ್ರೀ ಕೋದಂಡರಾಮಸ್ವಾಮಿಗೆ ಹಂಸವಾಹನ ಸೇವೆಯನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ನಂತರ ಸ್ನಪನ ತಿರುಮಂಜನ ನೆರವೇರಿಸಲಾಯಿತು. ಸೀತಾ ಲಕ್ಷ್ಮಣರೊಂದಿಗೆ ಶ್ರೀರಾಮಚಂದ್ರ ಮೂರ್ತಿಯನ್ನು ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಸ್ಥಾಪಿಸಲಾದ ಸ್ನಾನ ವೇದಿಕೆಯಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ನಂತರ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತು ಸಂಕಲ್ಪ ಪೂಜೆಗಳನ್ನು ಮಾಡಿದ ನಂತರ ಹಣ್ಣಿನ ರಸಗಳು ಮತ್ತು ಪರಿಮಳಯುಕ್ತ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಉತ್ಸವ ಮೂರ್ತಿಗಳಿಗೆ ಅರಿಶಿನ, ಕುಂಕುಮ, ಶ್ರೀಗಂಧ ಮತ್ತು ತುಳಸಿ ಮಾಲೆಗಳನ್ನು ಸಮರ್ಪಿಸಲಾಯಿತು. ಸಹಸ್ರ ಧಾರೆಗಳೊಂದಿಗೆ ಪವಿತ್ರ ಜಲದಿಂದ ಸ್ನಪನ ತಿರುಮಂಜನ ನೆರವೇರಿಸಿ ಧೂಪದೀಪ ನೈವೇದ್ಯ ಸಮರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವ 19 ಅಡಿ ಎತ್ತರದ ಶ್ರೀ ಮುಖ್ಯ ಪ್ರಾಣದೇವರ ಮೂರ್ತಿಯ ಮೆರವಣಿಗೆಯು ಉಡುಪಿಯಿಂದ ಶಂಕರಪುರದವರೆಗೆ ನಡೆಯಿತು. ಜೋಡುಕಟ್ಟೆಯಲ್ಲಿ ಶ್ರೀ ಸಾಯಿ ಈಶ್ವರ ಗುರೂಜಿ ಸಹಿತವಾಗಿ ಅಂಬಲಪಾಡಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ನಿಡಂಬೂರು ಬೀಡು ವಿಜಯ ಬಲ್ಲಾಳ್ ಅವರು ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಕಡೆಗೆ ಹೊರಟ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಕುಣಿತ ಭಜನೆ, ಮುಖ್ಯ ಪ್ರಾಣದೇವರ ಹಾಡುಗಳು, ಚಂಡೆವಾದನ, ದೇವರ ವೇಷಧಾರಿ, ಮಕ್ಕಳು ಗಮನ ಸೆಳೆದರು. ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ಈ ನಿಮಿತ್ತ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸುಗಮ ದರ್ಶನದ ನಿಮಿತ್ತ ಆಲಯದ ಆಡಳಿತ ಮಂಡಳಿಯು ಪ್ರತ್ಯೇಕ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದೆ. ಭಕ್ತರಿಗಾಗಿ ಈ ಮಾಹಿತಿ. ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಇಂದಿನಿಂದ ಮಾರ್ಚ್ 20ರವರೆಗೆ ನಡೆಯಲಿದೆ. ಭಕ್ತರ ಸೌಕರ್ಯಾರ್ಥವಾಗಿ ವಿವಿಧ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡುತ್ತಿರುವ ದೇವಸ್ಥಾನವು ಉತ್ಸವ ದಿನಗಳಲ್ಲಿ ಸ್ವಾಮಿಯವರ ಸ್ಪರ್ಶ ದರ್ಶನವನ್ನು ನಿಲ್ಲಿಸಿದೆ. ಯುಗಾದಿ ಉತ್ಸವದಲ್ಲಿ ವಿಶೇಷ ಅಲಂಕಾರದಲ್ಲಿ ಸ್ವಾಮಿ ಹಾಗೂ ಅಮ್ಮನವರು ಭಕ್ತರಿಗೆ ದರ್ಶನವಿತ್ತರು. ಶ್ರೀ ಪರಾಭವನಾಮ ಸಂವತ್ಸರ ಯುಗಾದಿಯಂದು ಕರ್ನಾಟಕ ಸೇರಿದಂತೆ ವಿವಿಧೆಡೆಗಳಿಂದ ಅಸಂಖ್ಯಾತ ಭಕ್ತಾದಿಗಳು ಯುಗಾದಿ ಉತ್ಸವದಲ್ಲಿ ಶಿವಪಾರ್ವತಿ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡು ಕೃತಾರ್ಥರಾದರು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಪಂಚಾಂಗ ಪಠಣವೂ ಕೂಡ ನಡೆಯಿತು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಬಜಾರು ಬೀದಿಯಲ್ಲಿರುವ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾಸ ಶಿವರಾತ್ರಿಯ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಶ್ರೀ ಅಗಸ್ತೇಶ್ವರ ಸ್ವಾಮಿಗೆ ಫಲ ಪಂಚಾಮೃತಾಭಿಷೇಕ ಮತ್ತು ಮಂಗಳ ದ್ರವ್ಯಾಭಿಷೇಕಗಳು ವೈಭವದಿಂದ ಜರುಗಿತು. ತದನಂತರ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ಧೂಪದೀಪ ನೈವೇದ್ಯಗಳೊಂದಿಗೆ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು.
ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ತಲಪಾಡಿ ದೇವಿಪುರ ದುರ್ಗಾಪರಮೇಶ್ವರಿ ಅಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಪೂಜೆ, ಬಲಿ ಉತ್ಸವ ಅದ್ಧೂರಿಯಾಗಿ ಜರುಗಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ವಾರ್ಷಿಕ ಉತ್ಸವದಲ್ಲಿ ಭಾಗಿಯಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕದರಿಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಶ್ರೀ ಪರಾಭವನಾಮ ನೂತನ ಸಂವತ್ಸರದ ಯುಗಾದಿ ಹಬ್ಬದ ವೈಶಿಷ್ಟ್ಯತೆ ಕುರಿತು ನಾಡಿನ ಹಲವು ಪರಮ ಪೂಜ್ಯರು ಭಕ್ತರಿಗೆ ಅನುಗ್ರಹ ಸಂದೇಶ ನೀಡಿದರು. ಇದೀಗ ಮತ್ತೆ ಬಂತು ಯುಗಾದಿ ಹಬ್ಬ. ಈ ಬಾರಿ ಪರಾಭವ ಸಂವತ್ಸರ. ಪರಾಭವ ಅಂತ ಹೇಳಿದ ತಕ್ಷಣ ನಾವೆಲ್ಲ ಗಾಬರಿ ಆಗಬೇಕಾಗಿಲ್ಲ. ಶತ್ರುಗಳ ಪರಾಭವ ಆಗ್ತಕ್ಕಂತಹ ಒಂದು ಸಂವತ್ಸರ ಇದು ಅಂತ ನಾವು ಭಾವಿಸಿಕೊಳ್ಬೇಕು. ಅಂತಹ ಒಂದು ವಿಶೇಷ ಸಂವತ್ಸರ. ಈ ಒಂದು ಸಂವತ್ಸರದಲ್ಲಿ ನಮಗೆಲ್ಲರಿಗೂ ಕೂಡ ಭಗವಂತನ ವಿಶೇಷ ಅನುಗ್ರಹ ಇರಲಿ. ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ. ಎಲ್ಲ ಅನಿಷ್ಟಗಳು ದೂರವಾಗಿ ಸುಖ, ಸಮೃದ್ಧಿ, ಸುಭಿಕ್ಷೆಗಳು ಜಗತ್ತಿನಲ್ಲಿ ಉಂಟಾಗಲಿ ಎಂಬುದಾಗಿ ಸಂದರ್ಭದಲ್ಲಿ ನಾವು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರನ್ನು ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇವೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಪರಾಭವ ಸಂವತ್ಸರದ ಯುಗಾದಿಯ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಕಾಲ
ಅದು ನಡೀತಲೇ ಇರ್ತದೆ. ಕಾಲ ಅನ್ನೋದು ಯಾರನ್ನೂ ಕಾಯುವುದಿಲ್ಲ, ಕಾಲ ನಮ್ಮನ್ನು ಕಾಯಬೇಕು. ಯುಗಾದಿ ದಿವಸ ಬೇವು ಬೆಲ್ಲವನ್ನು ಕೊಟ್ಟು ನಾವು ಹಂಚಿಕೊಳ್ತೇವೆ. ಕಷ್ಟನೂ ಬರ್ತದೆ, ಸುಖನೂ ಬರ್ತದೆ. ಎರಡನ್ನೂ ನಾವು ಹಂಚಿಕೊಂಡು ನಮ್ಮ ಜೀವನವನ್ನು ಸಮತೋಲನೆ ಮಾಡಬೇಕು ಅನ್ನೋದು ಯುಗಾದಿಯಲ್ಲಿ ಇರುವಂಥದ್ದು. ಬೇವು ಬೆಲ್ಲ ಅಂತ ನಾವು ಅದನ್ನು ಹಂಚಿಕೊಳ್ತೇವೆ. ನಮಗೆ ಜೀವನದಲ್ಲಿ ಬೆಲ್ಲನೂ ಬೇಕು, ಬೇವೂ ಇರಬೇಕು. ಸುಖದ ಅನುಭವ ಬರಬೇಕಾದ್ರೆ ಸ್ವಲ್ಪ ದುಃಖನೂ ಬರಬೇಕು. ಒಂದು ಬೆಳಕಿನ ಅನುಭವ ಬರಬೇಕಾದ್ರೆ ಕತ್ತಲೆ ಬರಬೇಕು. ಅದೇ ರೀತಿಯಾಗಿ ಜೀವನದಲ್ಲಿ ಸುಖ ದುಃಖಗಳು ಬಂದೇ ಬರ್ತದೆ. ಆ ದೃಷ್ಟಿಯಲ್ಲಿ ಈ ಯುಗಾದಿ ಅನ್ನುವಂಥದ್ದು ನಮ್ಮ ಬಾಳಿಗೆ ಒಂದು ಒಳ್ಳೆಯದನ್ನು ಕೊಡುವಂಥದ್ದು, ಕೊಡುವ ಹಾಗೆ ಆಗಬೇಕು ಅಂತ ಪ್ರಾರ್ಥನೆ ಮಾಡುವ ಕಾಲ ಅದು. ಯುಗಾದಿ ಈ ಸಲ ಪರಾಭವ ಸಂವತ್ಸರ. ಈ ಸಲ ಪರಾಭವ ಅಂದರೆ ಸೋಲು ಅಂತ. ಈ ಶಬ್ದ ಕೇಳುವಾಗಲೇ ನಮಗೆ ಭಯ ಆಗಿ ಬಿಡ್ತದೆ. ಅಯ್ಯೋ ಸೋಲ ಅಂತ. ಹೌದು, ನಾವು ದೇವರನ್ನು ಪ್ರಾರ್ಥನೆ ಮಾಡಿದರೆ ಸೋಲಿಗೆ ಸೋಲಾಗ್ತದೆ. ಪರಾಭವ ಅಂದರೆ ಸೋಲು. ಯಾವುದಕ್ಕೆ ಪರಾಭವ ಅಂತಂದರೆ ಒಳ್ಳೆಯದಕ್ಕೆ ಅಲ್ಲ, ಕೆಟ್ಟದಕ್ಕೆ ಪರಾಭವ. ಹೀಗೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ. ಭಗವಂತ ಕೆಟ್ಟದಕ್ಕೆ ಪರಾಭವ ಕೊಡುವ ಶಕ್ತಿ ಅವನಿಗಿದೆ. ದುರ್ಯೋಧನಾದಿಗಳನ್ನೆಲ್ಲ ಸಂಹಾರ ಮಾಡಿದ, ಅವರಿಗೆ ಪರಾಭವ ಬಂತು. ನಮ್ಮ ದೇವರಿಗೆ ಶಕ್ತಿ ಇದೆ, ಕೆಟ್ಟವರಿಗೆ ಪರಾಭವ ಕೊಡುವ ಶಕ್ತಿ ಭಗವಂತನಿಗಿದೆ. ಹಾಗೆ ನಮ್ಮ ಸಾಧನೆಗೆ ವಿರೋಧಿಯಾದವರು ಯಾರಿದ್ದಾರೆ ಅವರಿಗೆ ಪರಾಭವ ಕೊಡುವವ ನಮ್ಮ ಸ್ವಾಮಿ ಭಗವಂತ ಅಂತ ನಾವು ಅನುಸಂಧಾನ ಮಾಡಬೇಕು. ಯುಗಾದಿ ಈ ಯುಗಾದಿಯ ದಿವಸ ನಾವು ದೇವರಲ್ಲಿ ಒಳ್ಳೆಯದನ್ನೇ ಪ್ರಾರ್ಥನೆ ಮಾಡಿದರೆ ನಮಗೆ ಒಳ್ಳೆಯದನ್ನು ಕೊಡ್ತಾನೆ, ಕೆಟ್ಟದನ್ನು ದೂರ ಮಾಡ್ತಾನೆ. ಪರಾಭವ ಅಂತಂದರೆ ಸೋಲು ಅಂತ ಒಂದರ್ಥ. ಪರಾಭವ ಅಂತಂದರೆ ಭವ ಅಂದರೆ ಭೂತಿ, ಐಶ್ವರ್ಯ, ಶ್ರೇಷ್ಠವಾದ ಐಶ್ವರ್ಯ. ನಮ್ಮ ದೇವರು ಹಾಗೆ ಉಪಾಸನೆಯಿಂದ ಪ್ರೀತನಾದರೆ ಪರಾಭವ ದೊಡ್ಡ ಐಶ್ವರ್ಯವನ್ನು, ಸಂಪತ್ತನ್ನು ನಮಗೆ ಕೊಡ್ತಾನೆ. ಏನು ಸಂಪತ್ತು? ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರುವುದೇ ನಮಗೆ ಸಂಪತ್ತು. ಒಳ್ಳೆಯ ಆರೋಗ್ಯನೇ ದೊಡ್ಡ ಸಂಪತ್ತು. ಮನಸ್ಸಿನ ತೃಪ್ತಿಯೇ ಒಂದು ಸಂಪತ್ತು. ಅದಕ್ಕಿಂತ ದೊಡ್ಡ ಸಂಪತ್ತು ದುಡ್ಡು ಎಷ್ಟೇ ಬರಲಿ, ತೃಪ್ತಿ ಇಲ್ಲದಿದ್ದರೆ ಏನು ಮಾಡೋದು? ತೃಪ್ತಿ ಅನ್ನುವಂಥದ್ದು ಬೇಕು. ಹಾಗಾಗಿ ಆ ಪರಾಭವ, ದೇವರ ಮೇಲೆ ಭಕ್ತಿ, ದೇವರ ಮೇಲೆ ಪ್ರೀತಿ, ದೇವರ ಮೇಲೆ ವಿಶ್ವಾಸ, ನಂಬಿಕೆಗಳು ಇದೇ ದೊಡ್ಡ ಸಂಪತ್ತು. ಇದು ಇದ್ದರೆ ನಾವು ಎಲ್ಲವನ್ನೂ ಬಾಚಲಿಕ್ಕಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಎಲ್ಲ ಭಕ್ತಾದಿಗಳಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತ ಹೇಳಿದರೆ ಹೊಸತ್ತು ಅಂತ ಹೇಳುವಂತಹ ಒಂದು ಚಿಂತನೆ ನಮ್ಮಲ್ಲಿದೆ. ಹೊಸ ವರ್ಷ ಭಾರತೀಯರಿಗೆ ಅಥವಾ ಸನಾತನರಿಗೆ ಯುಗಾದಿಯಿಂದ ಪ್ರಾರಂಭವಾಗ್ತದೆ. ಕ್ಯಾಲೆಂಡರ್ ಪ್ರಕಾರ 1ರಿಂದ ಆದರೂ ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಯುಗಾದಿ ಹೊಸ ವರ್ಷದ ಪ್ರಾರಂಭ. ಅದರಲ್ಲಿ ಪ್ರಕೃತಿಯು ಕೂಡ ಅದಕ್ಕೆ ಪೂರಕವಾಗಿ ಹೊಸದಾದಂಥ ಚಿಗುರುಗಳನ್ನೆಲ್ಲವನ್ನು ಕೂಡ ನಾವು ಕಾಣಬಹುದು. ಆ ಮುಖೇನ ಯುಗಾದಿಯ ಆರಂಭ ಆಯಿತು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಹೊಸ ವರ್ಷದ ಆರಂಭ ಆಯಿತು ಅಂತ ಹೇಳಿ ತಿಳ್ಕೊಳ್ಬೋದು. ವಿಶೇಷವಾಗಿ ಚಾಂದ್ರ ಮತ್ತು ಸೌರ ಅಂಥೇಳಿ 2 ರೀತಿಯ ಆಚರಣೆ ನಾವು ನೋಡಬಹುದು. ಚಂದ್ರನ ಗತಿಯನ್ನು ಅವಲಂಬಿಸಿ ಚಾಂದ್ರಮಾನ ಯುಗಾದಿ, ಸೂರ್ಯನ ಗತಿಯನ್ನು ಅವಲಂಬಿಸಿ ಸೌರಮಾನ ಯುಗಾದಿ ಅಂಥೇಳಿ. ಅದರ ಆಚರಣೆಯಲ್ಲಿಯೂ ಸ್ವಲ್ಪ ವ್ಯತ್ಯಾಸವನ್ನು ನೋಡ್ಬೋದು. ಬೆಂಗಳೂರು ಆಚೆ ಆಂಧ್ರ ಇದರಲ್ಲಿ ನೋಡುವಾಗ ಬೇವು ಬೆಲ್ಲ ಪ್ರಧಾನವಾಗಿ, ಬೇವು ಒಂದು ಕಹಿ ನೆನಪುಗಳನ್ನು ಮಾಡುವಂತಹ ಒಂದು ವಿಚಾರವನ್ನು ಪ್ರತಿಬಿಂಬಿಸಿದರೆ, ಬೆಲ್ಲ ಹೇಳುವಂಥದ್ದು ಸುಖ ಮತ್ತು ದುಃಖಗಳ ಮಿಶ್ರಣ. ಅದು ಜೀವನದಲ್ಲಿ ಅದು ನಿತ್ಯ ನಿರಂತರ. ಅದರಲ್ಲಿ ಸಂಸಾರ ಅಂತ ಹೇಳಿ ಸುಖ ದುಃಖಗಳ ಮಿಶ್ರಣ. ಅದನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸ್ತೇವೆ, ಅದರ ಮುಖೇನ ದುಃಖವನ್ನು ಸುಖವನ್ನು ಎರಡೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಸಮಾನವಾಗಿ ನಾವು ಸ್ವೀಕರಿಸಬೇಕು ಅಂತೇಳಿ. ಆ ರೀತಿಯಾಗಿ ಅಲ್ಲಿ ಚಾಂದ್ರಮಾನದ ಯುಗಾದಿ ಆ ರೀತಿ ಆಚರಣೆ ಆದರೆ, ಇಲ್ಲಿ ಉಡುಪಿ ಈಚೆ ಕೇರಳದ ಆಚೆ ಯುಗಾದಿ ಆಚರಣೆ ವಿಶೇಷವಾಗಿ ಕಣಿ ಇಟ್ಟು ಕಣಿ ನೋಡುವುದು ಅಂತ ಹೇಳಿ ಇಲ್ಲಿಯ ಒಂದು ಸಂಪ್ರದಾಯ. ಅಂತೂ ಅದು ಕೂಡ ಹೊಸತನ್ನು
ಪ್ರತಿಬಿಂಬಿಸುವಂಥದ್ದು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಮಂಗಳ ವಸ್ತುಗಳನ್ನು ಇಟ್ಟು ಇಡೀ ವರ್ಷ ಮಂಗಳಮಯವಾಗಿರಲಿ ಅಂತ ಹೇಳುವಂತಹ ಆಶಯದಲ್ಲಿ ಆ ರೀತಿಯಾದಂಥ ಒಂದು ಸಂಪ್ರದಾಯ. ಆ ರೀತಿಯಾಗಿ ಈ ಯುಗಾದಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಎಲ್ಲರಿಗೂ ಕೂಡ ವಿಶೇಷವಾದಂತಹ ಒಂದು ಹರುಷವನ್ನು ತರಲಿ ಅಂತೇಳಿ ಹೊಸ ಹರುಷವನ್ನು ತರಲಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಕೃಷ್ಣ ಮುಖ್ಯಪ್ರಾಣರ ವಿಶೇಷವಾದಂತಹ ಅನುಗ್ರಹವಾಗಲಿ. ಆ ಮುಖೇನ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಈ ವರ್ಷ ಸಂಪದ್ದಾಯಕವಾಗಲಿ, ಆರೋಗ್ಯದಾಯಕವಾಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು. ಯುಗಾದಿ ಹಬ್ಬದ ಬಗ್ಗೆ ಏನು ಈ ರೀತಿ ಮಾತಾಡುತ್ತಿದ್ದಾರೆ ಎಂದು ಆಶ್ಚರ್ಯವಾಗುತ್ತಿದೆ. 2026 ಮಾರ್ಚ್ 19ರಂದು ನಮ್ಮ ಜೀವನದಲ್ಲಿ ಸ್ವಾಗತಿಸಲು ಪಡುತ್ತಿರುವ ಶ್ರೀ ಪರಾಭವನಾಮ ಸಂವತ್ಸರ ವಿಶೇಷತೆಯ ನಿಜವಾದ ರಹಸ್ಯ ತಿಳಿದರೆ ನೀವು ಕೂಡ ಈ ಪರಾಭವ ಸಂವತ್ಸರಕ್ಕಾಗಿ ಕಾದು ನೋಡುತ್ತೀರಾ. ತುಂಬ ಜನದ ಪರಾಭವವೆಂದರೆ ಕೇವಲ ಅವಮಾನ ಎಂದು ಭಾವಿಸುತ್ತಾರೆ. ಆದರೆ ಸಂಸ್ಕೃತದಲ್ಲಿ ಪರಾಭವ ಎಂದರೆ ಕೇವಲ ಅವಮಾನ ಎಂದು ಭಾವಿಸುತ್ತಾರೆ. ಆದರೆ ರಾಮೋ ನಾಮಕ ಭೂಪತಿ ಸತತ ಸಂರಕ್ಷ ಕ್ರಿಯಾದಕ್ಷಿಣ ಶ್ರೀಕೃಷ್ಣೋ ಯದುಭೂಷಣೋ ಸಕಲ ದುಃಖ ಧ್ವಂಸ ದಕ್ಷೋ ಹರಿ ಶ್ರೀಮದ್ವೆಂಕಟನಾಯಕ ಸ ಭಗವಾನ್ ಧ್ಯೇಯ ಸದಾ ಯೋಗಿಭಿ ಕಾನಾಶ್ರಿತ್ಯ ಚಿರಂ ಪರಾಭವಯಂ ಜಿತ್ವಾ ಶುಭಾನ್ ಪ್ರಾಪ್ನುಯು. ಈ ಶ್ಲೋಕದ ಅರ್ಥ, ಎಲ್ಲ ಸಮಯದಲ್ಲೂ ಒಳ್ಳೆಯ ರೀತಿಯಲ್ಲಿ ರಕ್ಷಿಸು ಶ್ರೀರಾಮಚಂದ್ರ ಪ್ರಭುವೇ, ಸಕಲ ದುಃಖಗಳನ್ನು ಧ್ವಂಸ ಮಾಡುವ ಸಮರ್ಥನಾದ ಯದುಭೂಷಣಾದಿನಾದ ಶ್ರೀಕೃಷ್ಣ ಪರಮಾತ್ಮನೇ, ಯೋಗಿಗಳಿಂದ ಎಲ್ಲ ಸಮಯದಲ್ಲಿ ಧ್ಯಾನಿಸಲ್ಪಡುವ ಸಾಕ್ಷಾತ್ ಭಗವಂತನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ, ಈ ಮೂವರನ್ನೂ ಯಾವಾಗಲೂ ಆಶ್ರಯದಿಂದ ಈ ಪರಾಭವನಾಮ ಸಂವತ್ಸರದಲ್ಲಿ ದುಃಖಗಳನ್ನು ಜಯಿಸುವರಾಗಿ ಸಕಲ ಸುಖಗಳನ್ನು ಹೊಂದಿದ್ದಾರೆ. ಕಲಿಯುಗ ದೇವ ಶ್ರೀ ವೆಂಕಟೇಶ್ವರ ಕಲಿದೋಷಗಳನ್ನು ನಿವಾರಿಸಿ ಸರಿಯಾದ ಧಾರ್ಮಿಕ ದಾರಿಯಲ್ಲಿ ದೇಶವನ್ನು ಪ್ರಜೆಗಳನ್ನು ರಕ್ಷಿಸಬೇಕಾಗಿ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕುಮಾರಿ ಪ್ರಣವಿ ಗುರುಪ್ರಸನ್ನ ಅವರಿಂದ ವಯೋಲಿನ್ ವಾದನ ಕಾರ್ಯಕ್ರಮ ನಡೆಯಿತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.